ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷನೂ ಕೂಡ ನಾವು ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗ್ತೀವಿ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ವಿಶಿಷ್ಟವಾಗಿ ರಾಜ್ಯ ಸಮ್ಮೇಳನವನ್ನು ಕೂಡ ಒಂದ್ಸಾರಿ ನಾವು ರಾಮನಗರ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ಭಾನುವಾರ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಆಹ್ವಾನಿತರಾಗಿ ಆಹ್ವಾನಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಇವತ್ತು ನಾಡು ನುಡಿ ನೆಲ ಜಲಕ್ಕಾಗಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಸಿರಿ ಸಂಭ್ರಮ ಅಂತ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ 23 ವರ್ಷಗಳಿಂದ ನಿರಂತರವಾಗಿ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಹೋರಾಟಗಳನ್ನ ಮಾಡ್ತಾ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ರಾಮನಗರ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಬೆಳವಣಿಗೆ, ಸಂಘಟನೆಯ ಬೆಳವಣಿಗೆಗೆ ತಮ್ಮದೇ ಆದಂತ ಒಂದು ಉತ್ತಮ ರೀತಿಯಲ್ಲಿ ಸ್ನೇಹ ಸಂಭವವನ್ನು ಇಟ್ಕೊಂಡು ಸಂಘಟನೆಯ ಬೆಳವಣಿಗೆಗೆ ಸಹಕರಿಸಿದಿರಿ. ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪರವಾಗಿ ತುಂಬು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮೆಲ್ಲ ಹೋರಾಟಗಳ ಜೊತೆಯಲ್ಲಿ ಇವತ್ತೇನು ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿ ನಾವು ನವೆಂಬರ್ 1 ಕನ್ನಡಿಗರಾಗೋದ್ ಬೇಡ, ವರ್ಷವಿಡೀ ಕನ್ನಡಿಗರಾಗೋಣ ಎಂಬ ಉದ್ದೇಶದೊಂದಿಗೆ ಡಿಸೆಂಬರ್ 21 ಇದೇ ಭಾನುವಾರ ಹಳೆ ಬಸ್ ನಿಲ್ದಾಣದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಸಿರಿ ಸಂಭ್ರಮ ಎಂಬ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ನಮ್ಮ ಜೊತೆಗೆ ಏನ್ 23 ವರ್ಷಗಳು ಅಂದ್ರೆ ಸಂಘಟನೆ ಬಂದಂತ 23 ವರ್ಷಗಳಲ್ಲಿ ನನ್ನ ವೈಯಕ್ತಿಕವಾಗಿ 14 ವರ್ಷಗಳಲ್ಲಿ ನೀವೆಲ್ಲ ಏನೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಅದೇ ರೀತಿ ಹೆಚ್ಚಿನ ಸಹಕಾರವನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿಯನ್ನ ಮಾಡ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಸಿರಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರಸಿದ್ಧಿಯ ಪಡೆದಂತ ಸಾತ್ವಿಕ್, ಪ್ರಣನ್ಯ ಮತ್ತು ದಕ್ಷಿತ್ ಗೌಡರವರ ಒಂದು ಉಪಸ್ಥಿತಿಯಲ್ಲಿ ABCD ಡ್ಯಾನ್ಸ್ ಕ್ಲಾಸ್ ರವರ ರಾಮನಗರ ಜಿಲ್ಲೆ ABCD ಡ್ಯಾನ್ಸ್ ಕ್ಲಾಸ್ ಅವರ ನೃತ್ಯದೊಂದಿಗೆ ಒಂದು ವಿಭಿನ್ನವಾದ ಒಂದು ರಸಮಂಜರಿ ಕಾರ್ಯಕ್ರಮದ ಜೊತೆಯಲ್ಲಿ ಕನ್ನಡದಲ್ಲಿ SLCಯಲ್ಲಿ 125ಕ್ಕೆ 125 ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ PCಯಲ್ಲಿ 100ಕ್ಕೆ 100 ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಹಾಗೂ ಹಲವು ರೀತಿಯಲ್ಲಿ ಈ ನಾಡಿನಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಗಣ್ಯರನ್ನ ಗುರುತಿಸಿ ಕದಂಬ ಪ್ರಶಸ್ತಿಯನ್ನ ನೀಡುವ ಜೊತೆಯಲ್ಲಿ ಒಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು, ಜನಪ್ರಿಯ ಶಾಸಕರಂತ ಹಿಪ್ಪಾಲ್ ಹುಷೇಂದ್ರ ಅವರು, JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರವರು, ಮಾಜಿ ಸಂಸದರು, ಹಾಲಿ ಬೊಮ್ಮಲ್ನ ಅಧ್ಯಕ್ಷರಾದಂತ DK ಸುರೇಶ್ ರವರು ಹಾಗೂ ಮಾಗಡಿಯ ನಿಕಟಪೂರ್ವ ಶಾಸಕರಾದಂತ ಮಂಜಣ್ಣನವರು, ನಗರಸಭೆಯ ಅಧ್ಯಕ್ಷರಾದಂತ ಶಶಿಯಣ್ಣ ಅವರು, ಪ್ರಾಧಿಕಾರದ ಅಧ್ಯಕ್ಷರಾದಂತ ಚೇತನ್ ರವರು, ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರಾದಂತ ನಿವೃತ್ತ ತಹಸೀಲ್ದಾರರಾದಂತ ದಿಶಾ ಸಮಿತಿ ಸದಸ್ಯರಾದಂತ ಶಿವಣ್ಣರವರು ಹಾಗೂ ಇನ್ನು ಹಲವಾರು ಗಣ್ಯರು, ಸಮಾಜ ಸೇವಕರು, ಕೊಡುಗೈ ದಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಹೇಳಿ ನಗರದ ಜನತೆಯಲ್ಲಿ ಹಾಗೂ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟಗಳನ್ನ ಏನು ನ್ಯಾಯಯುತವಾಗಿ ಹೋರಾಟಗಳನ್ನ ಕೊಟ್ಟಿದ್ದೇವೆ, ಪ್ರಾಮಾಣಿಕವಾಗಿ ನಾವು ನಡೆದು ಬರ್ತಾ ಇದ್ದೇವೆ. ನಮ್ಮ ಜೊತೆ ನೀವೆಲ್ಲ ಏನ್ ಸಹಕರಿಸ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮದಲ್ಲಿ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ರಾಮನಗರ ಜನತೆಗೆ ನಮ್ಮ ಮನವಿ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಯಾಕೆ ಅಂದ್ರೆ ನಾವು ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮದಲ್ಲಿ ರಾಮನಗರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವಂತ ಸಾಕಷ್ಟು ಸಾಧನೆ ತೋರಿಸಿರುವಂತ ವ್ಯಕ್ತಿಗಳನ್ನ ಗೌರವಿಸಿ ಮತ್ತೆ 10ನೇ ತರಗತಿ ಮತ್ತೆ ದ್ವಿತೀಯ PUC ನಲ್ಲಿ ಹೆಚ್ಚಿನ ಅಂಕಗಳು 100ಕ್ಕೆ 100 ಅಂಕಗಳನ್ನ ಪಡೆದು 100ಕ್ಕೆ 100% ಅಂಕ ಪಡೆದಂತ ಕನ್ನಡ ಭಾಷೆನಲ್ಲಿ 100ಕ್ಕೆ 100 ಪಡೆದಿರುವಂತವ್ರನ್ನ ಸನ್ಮಾನಿಸ್ತಾ ಇರೋದ್ರಿಂದ ಇದು ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ವ್ಯಕ್ತಿಗಳನ್ನ ಗೌರವಿಸ್ತಾ ಇರುವಂತ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ರಾಮನಗರ ಜನತೆಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ರೀತಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.